ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ಇಲ್ಲಿವರೆಗೆ ನಾವು ಪರಶುರಾಮರ ಅವತಾರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಮುಂದಿನ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಸೊ 7ನೇ ಅವತಾರ ಶ್ರೀರಾಮನ ಅವತಾರ. ನಾವು ಶ್ರೀರಾಮನ್ ಬಗ್ಗೆ ಮುಂಚೆನೂ ಪಾಡ್ಕಾಸ್ಟ್ ಮಾಡಿದೀವಿ. ಬಟ್ ಅವತಾರ ಅಂತ ನಾವು ತಗೊಂಡಾಗ ಏನ್ ಹೇಳ್ಬಹುದು ಶ್ರೀರಾಮನ್ ಬಗ್ಗೆ? ಓಕೆ, ಸೊ ಶ್ರೀರಾಮನ್ ಬಗ್ಗೆ ಅದೇ ರಾಮನವಮಿ ಸ್ಪೆಷಲ್ ಮಾಡಿದೀವಿ, ಎಲ್ರು ನೋಡ್ಬೋದು. ಅವತಾರ ಅಂತ ತಗೊಂಡಾಗ ನಾವ್ ಏನ್ ಹೇಳ್ಬೋದು ಅಂದ್ರೆ, ಈಗ ಒಂದ್ ಕನೆಕ್ಷನ್ ಏನಿದೆ ಅಂದ್ರೆ ಈ ಜಯ ವಿಜಯರು 3 ಜನ್ಮದಿದೆಯಲ್ಲ, ಅದನ್ನ ಹೇಳ್ಬೋದು. ಸೊ ರಾಮನ ಅವತಾರ ದಶರಥನ ಮಗನಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟುತ್ತಾರೆ. ಬಟ್ ಇಲ್ಲಿ ನಾವು ಜಯ ವಿಜಯರು ಅಂತ ತಗೊಂಡಾಗ ರಾವಣ, ಕುಂಭಕರ್ಣರು ಹಾಗೆ ಹುಟ್ಟುತ್ತಾರೆ ಅವರು ಈ ಜನ್ಮದಲ್ಲಿ. ಅವ್ರನ್ನ ಸಂಹಾರ ಮಾಡೋದೊಂದು ಮೇನ್ ರೀಸನ್ ಆಗಿತ್ತು. ಅದು ಒಂದು ಮೇನ್ ರೀಸನ್. ಅದ್ರ ಜೊತೆಗೆ ಧರ್ಮ ಪ್ರತಿಷ್ಠಾಪನೆ, ಧರ್ಮದ ಬಗ್ಗೆ ಇದು ಹೇಳೋದು. ಸೊ ಈಗ ರಾವಣ, ಕುಂಭಕರ್ಣರು ಯಾರು ಅಂತ ಅಂದ್ರೆ, ಬ್ರಹ್ಮನ ಅನೇಕ ಮಾನಸ ಪುತ್ರರಿದ್ದಾರೆ, 15-16 ಜನ. ಅದರಲ್ಲಿ ಒಬ್ರು ಪುಲಸ್ತ್ಯ ಅಂತ. ಪುಲಸ್ತ್ಯನ ಮಗ ವಿಶ್ರವಸ್ಸು ಅಂತ, ಅಥವಾ ವಿಶ್ರವಸ್ಸು ಅಂತ. ಸೊ ಅವರಿಗೆ ಅವರು ಕೂಡ ಋಷಿ, ಮಹಾನ್ ತಪಸ್ವಿ. ಅವರು ಒಮ್ಮೆ ತಪಸ್ ಮಾಡೋ ಜಾಗದಲ್ಲಿ ಈ ಹೆಣ್ಮಕ್ಳು, ಹೆಂಗಸರೆಲ್ಲ ಬಂದು ಅಲ್ಲಿ, ಅಂದ್ರೆ ತುಂಬಾ ಸುಂದರವಾಗಿದ್ದು ಕಾಡು, ಅವ್ರು ತಪಸ್ ಮಾಡೋ ಜಾಗ. ಅಲ್ಲಿ ಬಂದು ಆಟ ಆಡೋದು, ಜಲಕ್ರೀಡೆ ಆಡೋದು, ಇದರಿಂದ ಅವ್ರಿಗೆ ತೊಂದರೆ ಆಗ್ತಿತ್ತಂತೆ. ಸೊ ಅವ್ರ ಏನ್ ಮಾಡ್ತಾರೆ, ಇಲ್ಲಿ ಯಾರೇ ಹೆಣ್ಗಸರು ಬಂದ್ರು ಈ ನನ್ನ ಈ ಸ್ಥಳದಲ್ಲಿ, ಅವರು ಗರ್ಭವತಿ ಆಗ್ಲಿ ಅಂತ ಶಾಪ ಕೊಡ್ತಾರೆ. ಅಲ್ಲಿಗೆ ಒಬ್ಳು ರಾಜ್ಕುಮಾರಿ ಗೊತ್ತಿಲ್ದಲೆ ಬಂದ್ಬಿಡ್ತಾಳೆ, ಅವಳು ಒಬ್ಳೆ ಬರ್ತಾಳೆ. ಸೊ ಅವಳು ಬಂದ ತಕ್ಷಣ ಅಲ್ಲಿ ಗರ್ಭವತಿ ಆಗ್ತಾಳೆ. ಹಂಗಾದಾಗ ಅವ್ರ ತಂದೆ, ಅಂದ್ರೆ ಅವಳ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಮುಖ ಡಲ್ ಆಗೋದು, ಸಡನ್ ಆಗಿ ಗರ್ಭವತಿ ಆಗ್ತಾಳಲ್ಲ, ಅದಕ್ಕೆ. ಸೊ ಅವ್ರ ತಂದೆ ಗೊತ್ತಾದಾಗ ಅವರು ಋಷಿಯನ್ನ ಬಂದು ಇದ್ ಮಾಡಿದಾಗ ಹೇಳ್ತಾರೆ, ಈಗ ಶಾಪ ಇತ್ತು ಅಂತ. ಹಾಗಾಗಿ ರಾಜ ಆ ಯುವತಿನ ಅವ್ರಿಗೆ ಕೊಟ್ಟು ಮದುವೆ ಮಾಡಿ, ಏನ್ ಗರ್ಭವತಿ ಆಗಿರ್ತಾಳಲ್ಲ ಆ ಮಗುನ ಅವ್ರದೇ ಮಗು, ಯಾಕಂದ್ರೆ ಅವ್ರ ಶಾಪದಿಂದ ಹುಟ್ಟಿದ ಮಗು. ಸೊ ಆ ಮಗು ಹುಟ್ಟತಾನೆ, ಮಗ. ಅವನ ಹೆಸರು ವೈಶ್ರವಣ ಅಂತ ಇಡ್ತಾರೆ, ಅಂದ್ರೆ ವಿಶ್ರವಸ್ಸು ಮಗ ಅಂತ. ವಿಶ್ರವಸ್ಸು ಮಗ ವೈಶ್ರವಣ ಅಂತ. ಐ ಥಿಂಕ್ ಅವ್ರು ರಾಜಕನ್ಯಾ ಅಥವಾ ಗಂಧರ್ವ ಕನ್ಯಾ ಇರ್ಬೇಕು, ಅವ್ರ ತಾಯಿ. ನಾನ್ ರಾಜಕನ್ಯಾ ಅಂದೆ, ರಾಜಕನ್ಯಾ ಇಲ್ಲ ಗಂಧರ್ವ ಕನ್ಯಾ, ಆತರ ಇದೆ. ಸೊ ವೈಶ್ರವಣ ಅಂತ ಹೆಸರಿಡ್ತಾರೆ. ಅವನು ಮಹಾನ್ ಧರ್ಮಿಷ್ಠ, ಮಹಾನ್ ತಪಸ್ವಿ. ಅವನು ಮುಂಚಿಂದಾನೇ ವೈಶ್ರವಸು ಹೇಳ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ, ಅವನಿಗೆ ನೀನ್ ತಪಸ್ಸು ಮಾಡು ಬ್ರಹ್ಮನ ಕುರಿತು ಅಂತ ಹೇಳಿ, ಅವನು ಎಲ್ಲ ವೇದ ಎಲ್ಲ ಜ್ಞಾನ ಪಡೆದು ತಪಸ್ಸು ಕೂತ್ಕೊಂಡು ಬ್ರಹ್ಮನ ತಪಸ್ಸು ಮಾಡ್ತಾನೆ. ಆ ತಪಸ್ಸು ಇದಾದ್ಮೇಲೆ, ಅಂದ್ರೆ ತುಂಬಾ ವರ್ಷಗಳ ನಂತರ ಬ್ರಹ್ಮ ಪ್ರತ್ಯಕ್ಷ ಆಗಿ ತಪಸ್ಸಿಗೆ ಒಲಿದು ಅವನಿಗೆ ಏನ್ ವರ ಬೇಕು ಕೇಳು ಅಂದಾಗ, ನಾನು ಧನಾಧಿಪತಿ ಆಗ್ಬೇಕು ಅಂತ ಕೇಳ್ತಾನೆ, ಇಡೀ ಲೋಕ. ಅವಾಗ ಬ್ರಹ್ಮ ಹೇಳ್ತಾನೆ, ಹೌದು, ನನಗೂ ಒಬ್ಬ ಹೊಸ ಲೋಕಪಾಲ, ಅಂದ್ರೆ ಲೋಕಪಾಲರು ಅಂದ್ರೆ ಇಂದ್ರ, ವರುಣ ಮತ್ತೆ ವಾಯು, ಈ ತರ 3 ಜನ ಇದ್ದಾರೆ. ನಾನು 4ನೇವನು ಒಬ್ಬ ಧನಾಧಿಪತಿಯನ್ನ ಮಾಡ್ಬೇಕು ಅಂತಿದ್ದೆ, ಸೃಷ್ಟಿಸ್ಬೇಕು ಅಂತಿದ್ದೆ. ಬಟ್ ನೀನ್ ಭಕ್ತಿಯಿಂದ ಕೇಳ್ತಿರೋದ್ರಿಂದ ಇನ್ ಮುಂದೆ ನೀನೆ ಧನಾಧಿಪತಿ ಅಂತ. ಸೊ ಐ ಥಿಂಕ್ ಅವ್ ತಾಯಿ ಗಂಧರ್ವ, ಅದೊಂದ್ ಸ್ವಲ್ಪ ಕನ್ಫ್ಯೂಸ್ ಇದೆ ನನ್ಗೆ. ಬಟ್ ಇದು ಒನ್ಸ್ ಧನಾಧಿಪತಿ ಆದ್ಮೇಲೆ ಇವನು ಮನುಷ್ಯನಿಂದ ಗಂಧರ್ವನಾಗ್ತಾನೆ. ಇವನು ಯಾರು? ವೈಶ್ರವಣ. ಅವನೇ ಕುಬೇರ. ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ, ಕುಬೇರನ ಹೆಸರು ವೈಶ್ರವಣ ಅಂತ. ವೈಶ್ರವಣ ಒಂದ್ ಧನಾಧಿಪತಿ ಆದ್ಮೇಲೆ ಕುಬೇರ ಅನ್ನೋದು, ಅಂದ್ರೆ ಎಲ್ರು ಕಾಮನ್ ಅಲ್ಲಿ ಕುಬೇರ ಅಂತ ಬಂದಿದೆ. ಆಮೇಲೆ ಎಲ್ಲೂ ಕುಬೇರ ಅನ್ನೋದು ಮಂತ್ರಗಳಲ್ಲಿ, ಅದ್ರಲ್ಲಿ ಪೂಜೆಗಳಲ್ಲಿ ಬರಲ್ಲ. ಬಟ್ ವೈಶ್ರವಣ ಅನ್ನೋದು ಬಂದಿರುತ್ತೆ, ನೀವ್ ಕೇಳಿರ್ತೀರ.
ಸೊ ಹಾಗಾಗಿ ನಾನು ಹೇಳಿದ್ದು. ಹ್ಮ್ ಸೊ ಅವರೇ ಕುಬೇರ. ಆ ಟೈಮಲ್ಲಿ ಧನಾಧಿಪತಿ ಮಾಡೋದ್ರ ಜೊತೆಗೆ ಬ್ರಹ್ಮ ಅವರಿಗೆ ಪುಷ್ಪಕ ವಿಮಾನವನ್ನು ಕೊಡ್ತಾರೆ. ಹ್ಮ್ 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 ಸೊ ಕೊಟ್ಟು ಹಿಂದೆ ಸೊ ಬೇಸಿಕಲಿ ಪುಷ್ಪಕ ವಿಮಾನ ಏನಿದೆ ಅದು ಬ್ರಹ್ಮನಿಂದ ಅಂದ್ರೆ ಅದೇ ಸಿಕ್ಕಿರುವಂತದ್ದು. ಹೌದು, ದೇವಶಿಲ್ಪಿ ವಿಶ್ವಕರ್ಮ ನಿರ್ಮಿಸಿರ್ತಾರೆ, ಹಾ ಹಾ ಅದು ಬ್ರಹ್ಮನ ಹತ್ರ ಇರುತ್ತೆ. ಅವರು ಧನಾಧಿಪತಿ ಆದಾಗ ಕುಬೇರನ್ ಕೊಡ್ತಾರೆ. ಹ್ಮ್ ಸೊ ಕುಬೇರನ್ಗೆ ಆಮೇಲೆ ಹೇಳ್ತಾರೆ, ನೀನು ಲಂಕೆಯಲ್ಲಿ ಹೋಗಿ ಹ್ಮ್ ಅಲ್ಲಿ ಆಲ್ರೆಡಿ ಅಲ್ಲಿ ರಾಕ್ಷಸರುಗಳು ಒಂದು ಭವ್ಯವಾದ ಅರಮನೆ ಎಲ್ಲ ನಿರ್ಮಿಸಿ ರಾಜ್ಯ ಕಟ್ಟಿರ್ತಾರೆ. ಹ್ಮ್ ಆ ಎಲ್ಲಾ ರಾಕ್ಷಸರನ್ನ ವಿಷ್ಣು ಬಂದು ಸಂಹಾರ ಮಾಡಿರ್ತಾರೆ. ಹಾ ಅಲ್ಲಿ ಹೋಗಿ ನೀನ್ ಇರಪ್ಪ ಅಂತ ಹೇಳಿ ಕುಬೇರನ್ ಕಳಿಸ್ತಾರೆ. ಹ್ಮ್ ಸೊ ಕಾಲಾನಂತರದಲ್ಲಿ ಇದೇ ವಿಶ್ವವಸುಗೆ ಅದು ಕುಬೇರ ಹೋಗಿ ಅಲ್ಲ ಅವನ್ ಧನಾಧಿಪತಿಯಾಗಿ ಅಲ್ಲಿರ್ತಾನೆ. ನಂತರದಲ್ಲಿ ಅವ್ರ ತಂದೆ ವಿಶ್ವವಸು ಒಮ್ಮೆ ಹಿಂಗೆ ಅವ್ರ ಪಾಡಿಗೆ ಅವ್ರ ಆಶ್ರಮದಲ್ಲಿ ತಪಸ್ ಮಾಡ್ಕೊಂಡಿರ್ತಾಳೆ. ಒಬ್ಳು ರಾಕ್ಷಸ ಕನ್ಯೆ, ರಾಕ್ಷಸರ ಅಂದ ತಕ್ಷಣ ರಾಕ್ಷಸ ತರ ಇರ್ತಾರೆ ಅಂತ ನಾನು ಹೇಳ್ದಲ್ಲ, ಆ ತರ ಅಲ್ಲ, ತುಂಬಾ ಸುಂದರವಾದ ಕನ್ಯೆ ಬಂದು ಅವ್ರ ಹತ್ರ ಕೇಳ್ಕೊಂತಾಳೆ, ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ. ಅವ್ರು ಒಪ್ತಾರೆ. ಬಟ್ ಅವ್ಳು ಬಂದಿದ್ ಟೈಮ್ ಸರಿ ಇರಲ್ಲ. ಅವಳ ಹೆಸರು ಕೈಕಸಿ. ಕೈಕಸಿ ಅಂತ ಅವಳು ಬಂದಿದ್ ಅಂದ್ರೆ ಒಂದು ಈಗ ನಾವೇನ್ ಈ ಕೆಲವು ಯೋಗಗಳ ಕರಣಗಳು ಸರಿ ಇಲ್ಲ ಅಂತ ಹೇಳ್ತೀವಲ್ಲ, ರಾಹುಕಾಲ ಇರ್ಬೋದು, ಆತರ ಒಂದು ಯಾವ್ದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಬಂದ್ ಕೇಳ್ಕೊಂತಾರೆ. ಆ ಹೆಣ್ಣು ತಾನಾಗ್ ತಾನ್ ಬಂದ್ ಕೇಳಿದ್ರಿಂದ ಅವ್ರು ಒಪ್ಕೊಂತಾರೆ. ಬಟ್ ನೀನ್ ಬಂದಿದ್ ಟೈಮ್ ಸರಿ ಇಲ್ಲ, ಅಲ್ಲೇ ನೀನ್ ರಾಕ್ಷಸ ಕನ್ಯೆ. ರಾಕ್ಷಸರಾದ್ರೂನು ಒಳ್ಳೆಯವ್ರಾಗ್ಬೋದು, ಯಾಕಂದ್ರೆ ನಾವ್ ಮುಂಚೆ ಪ್ರಹ್ಲಾದ, ಬಲಿ ಚಕ್ರವರ್ತಿ ಹೇಳಿದೀವಿ. ಬಟ್ ಪ್ರಶ್ನೆ ಇಲ್ಲ, ಅವಳು ರಾಕ್ಷಸ ಕನ್ಯೆ ಅನ್ನೋದಲ್ಲ, ಅವಳು ಬಂದಿದ್ ಟೈಮ್ ಸರಿ ಇರಲ್ಲ. ಹಾಗಾಗಿ ನಮ್ಮಿಬ್ರಿಗೆ ಹುಟ್ಟೋ ಮಕ್ಕಳೆಲ್ಲ ಅಧರ್ಮಿಗಳಾಗ್ತಾರೆ ಅಂತ ಹೇಳ್ತಾಳೆ. ಅವ್ರು ಹಿಂಗ್ ಮಾಡ್ಬೇಡಿ, ದಯವಿಟ್ಟು ಒಬ್ಬನಾದ್ರೂ ಕೊನೆಯವನ್ ಏನ್ ಹುಟ್ಟತಾನೆ, ಒಬ್ಬನಾದ್ರೂ ಧರ್ಮಿಷ್ಠನಾಗಿ ಇರ್ಬೇಕು ಅಂತ. ಆಯ್ತು, ನನ್ನ ಶಕ್ತಿಯಿಂದ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಮುಂದೆ 4 ಮಕ್ಕಳು ಹುಟ್ಟತಾರೆ. ಮೊದಲನೇವನು ರಾವಣ, ಎರಡನೇವನು ಕುಂಭಕರ್ಣ, ಮೂರನೇವಳು ಶೂರ್ಪನಖಿ, ನಾಲ್ಕನೇವನು ವಿಭೀಷಣ. ಹಾಗಾಗಿ ವಿಭೀಷಣ ಧರ್ಮಿಷ್ಠನಾಗ್ತಾನೆ. ಇವ್ರು 3 ಜನ ಮಾಮೂಲಿ ರಾಕ್ಷಸ ಪ್ರವೃತ್ತಿಲಿ ಅವ್ರು ಹುಟ್ಟಿದ್ದು, ಅವ್ರ ಮನುಷ್ಯರಾಗೆ ಹುಟ್ಟಿದ್ದು, ಅವ್ರ ಯೋಚನೆಗಳು ಇದೆಲ್ಲ ರಾಕ್ಷಸಿ. ಕಾಲಾನಂತರದಲ್ಲಿ ಕೈಕಸಿ ಬೆನಿವೆ ಅವಳು ರಾಕ್ಷಸ ಕನ್ಯೆ, ಮೈಂಡ್ ಯೋಚನೆ ಎಲ್ಲ ಅವಳದು ಅದೇ ತರ. ಮದ್ವೆ ಆಗೋ ಟೈಮಲ್ಲಿ ಚೆನ್ನಾಗಿರ್ತಾಳೆ, ನಂತರದಲ್ಲಿ ಅವಳು ಚೇಂಜ್ ಆಗಿ ಅವಳು ರಾವಣನ್ಗೆ ಹೇಳ್ತಾಳೆ, ನೀವು ತಪಸ್ ಮಾಡಿ ಅಂತ. ಹಾಗಾಗಿ ರಾವಣ, ಕುಂಭಕರ್ಣ, ವಿಭೀಷಣ ಎಲ್ಲ ಒಟ್ಟಿಗೆ ತಪಸ್ ಮಾಡ್ತಾರೆ ಬ್ರಹ್ಮನ ಕುರಿತು. ಅದೆಲ್ರಿಗೂ ಗೊತ್ತೇ ಇದೆ. ಒಬ್ಬೊಬ್ರು ಒಂದೊಂದ್ ತರ ಕೇಳ್ತಾರೆ. ರಾವಣ, ನನ್ಗೆ ಯಾರಿಂದನೂ ಸಾವು ಬರಬಾರ್ದು, ದೇವತೆಗಳಿಂದಲೂ ಗಂಧರ್ವರಿಂದಲೂ ಯಾರಿಂದನೂ ನಂಗೆ ಸಾವು ಬರಬಾರ್ದು ಅಂತ. ಆ ಲಿಸ್ಟ್ ಅಲ್ಲಿ ಮನುಷ್ಯರನ್ನ ಬಿಟ್ಬಿಡ್ತಾನೆ. ಮನುಷ್ಯನ ಹೇಳಲ್ಲ, ಅಂದ್ರೆ ಮಿಸ್ಟೇಕನ್ಲಿ ಬಿಟ್ಬಿಡೋದು ಅಂತ. ಅಲ್ಲ ಮಿಸ್ಟೇಕನ್ಲಿ ಅಲ್ಲ, ಅವನ್ಗೆ ಒಂಥರ ಇದು ಒಣ ಜಂಬ. ಮನುಷ್ಯರು ಏನ್ ಮಾಡ್ಕೊಳ್ತಾರೆ, ನಾನು ಸರ್ವಶಕ್ತ, ನಾನು ಇಷ್ಟು ಶಕ್ತಿವಂತ. ಅಂದ್ರೆ ವಿಶ್ರವಸು ಇರ್ತಾರಲ್ಲ, ಅವ್ರಿಗೆ ಬರೀ ಇದ್ರ ವಿದ್ಯೆ ಕಲ್ಸಿರಲ್ಲ, ವೇದ ವಿದ್ಯೆಗಳಷ್ಟೇ ಕಲ್ಸಿರಲ್ಲ, ಧನುರಾಭ್ಯಾಸ, ಶಸ್ತ್ರಾಭ್ಯಾಸ ಅದು ಕಲ್ಸಿರ್ತಾರೆ. ಸೊ ನಾನು ಅಷ್ಟೊಂದು ಶಕ್ತಿವಂತ, ಮಾನವರು ನನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಆ ಒಂದು ಜಂಬದಲ್ಲಿ, ಒಣ ಜಂಬದಲ್ಲಿ ಬಿಡ್ತಾನೆ. ಒಂಥರ ಏನದು ತುಚ್ಛವಾಗಿ ನೋಡೋದು ಅಂತ. ಸೊ ಹಾಗೆ ಬಿಡ್ತಾನ ಅವನು. ಅದು ಅವನ್ ಕೇಳ್ಕೊಂತಾನೆ. ಕುಂಭಕರ್ಣನು ಅದೇ ರೀತಿ ಏನೋ ಕೇಳೋಂಗಿದ್ದಾನೆ, ಹೇಳ್ತಾನೆ. ಬಟ್ ಅದು ದೇವತೆಗಳಿಗೆ ಗೊತ್ತಾಗಿ ಅವರು ಬ್ರಹ್ಮನಲ್ಲಿ ಕೇಳ್ಕೊಂತಾರೆ. ಬ್ರಹ್ಮ ಸರಸ್ವತಿ ದೇವಿ ತನ್ನ ಹೆಂಡತಿಗೆ ಹೇಳಿ ಅವನ ನಾಲ್ಗೆ ಟ್ವಿಸ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ವರ ಕೇಳೋ ಸಮಯದಲ್ಲಿ ಕುಂಭಕರ್ಣನ ನಾಲ್ಗೆಯಲ್ಲಿ ವಾಗ್ದೇವಿ ಬೇರೆ ರೀತಿಯ ಶಬ್ದಗಳನ್ನ ಹೊರಡಿಸ್ತಾಳೆ. ವಾಗ್ದೇವಿ ಅನ್ನೋದು ಅದಕ್ಕೆ ಮಾತಿನ ದೇವಿ ಸರಸ್ವತಿ. ಅವನ ಮಾತು ಚೇಂಜ್ ಆಗುತ್ತೆ. ಅದು ಕೆಲವು ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ. ಅವನು ಇಂದ್ರ ಪದವಿ ಬೇಕು ಅನ್ನಕ್ಕೆ ನಿಂದ್ರಾಸನ ಅಂತ ಕೇಳ್ಬಿಟ್ಟ ಅಂತ ಪಾಪ್ಯುಲರ್ ಆಗಿ ಹೇಳ್ತಾರೆ. ಅಂದ್ರೆ ಅವ್ನು ಯಾವಾಗ್ಲೂ ನಿದ್ದೆ ಮಾಡ. ಸೊ ಹಂಗಾಗಿ ಅವನ ವರ ಆ ರೀತಿ ಮಿಸ್ಟೇಕ್ ಅಲ್ಲಿ ಪದ ಪ್ರಯೋಗ ಹೆಚ್ಚು ಕಡಿಮೆ ಆಗುತ್ತೆ.
ಹ್ಮ್ ಏನ್ ಹೇಳ್ಬೇಕು ಅಂತಿರ್ತಾನೆ ಅದ್ ಇನ್ನೇನೋ ಹೇಳ್ತಾನೆ. ಹ್ಮ್ ಸೊ ಅವನ್ಗ ಅದಾಗುತ್ತೆ. ಬಟ್ ವಿಭೀಷಣ ಮಾತ್ರ ನಾನು ಧರ್ಮಿಷ್ಠನಾಗಿ ಬದುಕ್ಬೇಕು ಹ್ಮ್ ಅಂತ ಕೇಳ್ಕೊಂತಾನೆ. ಹ್ಮ್ ಹ್ಮ್ ಸೊ ಅದು ಅವ್ರು ಅಲ್ಲಿ ಇದು ಪಡೆದ್ಮೇಲೆ ಏನದು ವರ ಪಡೆದ್ಮೇಲೆ ರಾವಣಂದು ಮತ್ತೆ ದೇವತೆಗಳಿಗೆ ಇದು ಕೊಡೋದು ಅದಿದ್ದನ್ನ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ವರ ಕೊಡೋದ್ ಬಂದ್ಮೇಲೆ ಕೈ ಕಸಿ ಹ್ಮ್ ನೋಡು ನಿಮ್ಮ ಅಣ್ಣ ಇದ್ದಾನೆ ಒಬ್ಬ, ಅಂದ್ರೆ ಯಾರು ಕುಬೇರ, ಅವನು ವಿಶ್ರವಸು ಮಗ ಅಲ್ವಾ, ಹ್ಮ್ ಹ್ಮ್ ಲಂಕೆ ಬ್ರದರ್. ಸ್ಟೆಪ್ ಬ್ರದರ್, ಲಂಕೆ ಅಧಿಪತಿ ಧನಾಧಿಪತಿ ಅವನು. ಹ್ಮ್ ನೀನು ಆತರ ಆಗ್ಬೇಕು ಅಂದ್ರೆ ನಾನ್ ಯಾಕೆ ಆತರ ಆಗ್ಬೇಕು, ಅವನನ್ನೇ ಕಿತ್ಕೊಂತೀನಿ ಅಂತ ಹೋಗಿ ಕುಬೇರನ ಮೇಲೆ ಅವನು ಅಟ್ಯಾಕ್ ಮಾಡಿ ಹ್ಮ್ ಲಂಕೆಯಿಂದ ಅಟ್ಯಾಕ್ ಮಾಡ್ತಾನೆ. ಹ್ಮ್ ಹ್ಮ್ ಅವಾಗ ದೇವತೆಗಳು ಗಂಧರ್ವಗಳು ಇನ್ನೊಂದು ವಿಮಾನ ತಗೊಂಡ್ ಬರ್ತಾರೆ. ಹ್ಮ್ ಕುಬೇರನ ರೆಸ್ಕ್ಯೂ ಮಾಡ್ಬಿಟ್ಟು ಹಿಮಾಲಯದ ಹತ್ರ ಕರ್ಕೊಂಡು ಹೋಗ್ತಾರೆ. ಹ್ಮ್ 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 ಯಾಕಂದ್ರೆ ನಂತರದಲ್ಲಿ ಕುಬೇರನ ವಾಸಸ್ಥಳ ಅದೇ ಹಿಮಾಲಯ ಅಂತಾನೆ ಬರುತ್ತೆ. ಹ್ಮ್ ಇವನ್ ಮಹಾಭಾರತದಲ್ಲೂ ಬರುತ್ತದು. ಈ ಸೌಗಂಧಿಕ ಪುಷ್ಪ ಕೀಳಕ್ ಭೀಮ ಹೋಗ್ತಾನಲ್ಲ, ಹ್ಮ್ ಅಲ್ಲಿಂದ ಮುಂದಕ್ಕೆ ಅದು ಕುಬೇರನ್ ಪ್ಲೇಸ್. ಕುಬೇರನ ಪ್ಲೇಸ್. ಆ ತೋಟ ಕುಬೇರನ್, ಆ ಕೊಳ ಇರುತ್ತಲ್ಲ ಎಲ್ಲಿ ಪುಷ್ಪ ಇರುತ್ತಲ್ಲ ಹ್ಮ್ ಅದು ಕುಬೇರನ್ಗೆ ಸೇರಿದ್ದು ಅಂತ. ಹ್ಮ್ 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 ಸೊ ಕುಬೇರನ್ನ ಅಲ್ಲಿ ಹಿಮಾಲಯಕ್ಕೆ ಇನ್ನೊಂದು ವಿಮಾನದಲ್ಲಿ ರೆಸ್ಕ್ಯೂ ಮಾಡ್ಕೊಂಡ್ ಕರ್ಕೊಂಡು ಹೋಗ್ತಾರೆ. ಹ್ಮ್ ಇವನು ಲಂಕೆಯನ್ನ ಅಲ್ಲಿಗೆ ಲಂಕೆ ಅರಮನೆ ಪುಷ್ಪಕ ವಿಮಾನ ಎಲ್ಲ ರಾವಣನ್ ಕೈ ಸೇರ್. ಅಲ್ಲಿಂದ ಬಹುಕಾಲ ಬದುಕ್ತಾರ ಅವ್ರು ಹ್ಮ್ 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 ಶಕ್ತಿವಂತರಾಗಿ. ಹ್ಮ್ ಇದು ನಡೆದಿರೋದು ತುಂಬಾ ಹಿಂದೆ ಅಂದ್ರೆ ಹತ್ತತ್ರ ಇದ್ರ ಪ್ರಕಾರ ಎಷ್ಟೋ ಮಹಾಯುಗಗಳು, ಹ್ಮ್ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಏನ್ ಚಕ್ರ ಇದೆಯಲ್ಲ ಹ್ಮ್ ಆ ತರದ 21 ಮಹಾಯುಗ ಬದುಕ್ತಾನೆ ಅಂತ ಹೇಳ್ತಾರೆ ರಾವಣ. ಅಂದ್ರೆ ಈ ಕಲ್ಪದಲ್ಲಿ ಹ್ಮ್ 4ನೇ 5ನೇ ಮಹಾಯುಗದಲ್ಲೆಲ್ಲ ನಡೆದಿರೋದು. ರಾಮ ಬಂದಿದ್ದು 24ನೇ ಮಹಾಯುಗದಲ್ಲಿ. ಮಹಾಯುಗದ ಅದು ತ್ರೇತಾಯುಗದಲ್ಲಿ. ಸೊ ಅಷ್ಟು ಲಾಂಗ್ ಇದಿದೆ ಅವ್ರದ್ದು, ಅಂದ್ರೆ ಜೀವನ ಅಷ್ಟು ಬದುಕಿರ್ತಾರೆ. ತುಂಬಾ ದೊಡ್ಡ. ಆ ಜೀವಿತಾವಧಿಲಿ ಅವನು ಎಲ್ಲ ಅಟ್ರಾಸಿಟೀಸ್, ಎಲ್ರಿಗೂ ತೊಂದರೆ ಕೊಡೋದು. ಇದು ಕೊನೆಗೆ ಅವನ್ ಮಗ ಒಬ್ಬ ಬರ್ತಾನೆ, ಮೇಘನಾದ ಅಂತ. ಅವನು ಹುಟ್ಟಿದಾಗ ಮೇಘಗಳ ನಾದ ಮಾಡ್ತು ಅಂತ. ಅವನು ಮಾಯಾವಿ, ಈ ಮಾಯಾ ವಿದ್ಯೆ ಎಲ್ಲ ಕಲ್ತಿರ್ತಾನೆ. ಅವನು ಆ ಮಾಯಾ ಯುದ್ಧದಿಂದ ಇಂದ್ರನನ್ನೇ ಸೋಲಿಸ್ತಾನೆ. ಇಂದ್ರನ ಮೇಲೆ ಹೀಗೆ ಹಲ್ವಾರು ಇದು ನಡೆಯುತ್ತೆ. ಕೊನೆಗೆ ನಂತರದಲ್ಲಿ ಅದಕ್ಕೆ ಅವನಿಗೆ ಆ ಮಗನಿಗೆ ಇಂದ್ರಜಿತ್ ಅಂತ ಇಂದ್ರಜಿತ್ ಅಂತ ಹೆಸರಿಡ್ತಾರೆ. ಸೊ ಹೀಗೆ ಅವ್ರ ಫ್ಯಾಮಿಲಿ ಎಲ್ಲ ಅದೇನೆ. ವಿಭೀಷಣ ಮಾತ್ರ ಧರ್ಮಿಷ್ಠ. ಸೊ ನಂತರದಲ್ಲಿ ರಾಮ ಹುಟ್ಟೋದು, ರಾಮಾಯಣ ನಡೆಯೋದು, ಅದ್ರ ಬಗ್ಗೆ ಎಲ್ಲ ಮಾತಾಡಿದೀವಿ. ಫುಲ್ ರಾಮಾಯಣನು ನಾವು ಮುಂದಕ್ಕೆ ವೆರಿ ಸೂನ್ ನಾವು ರಾಮಾಯಣದ ಸೀರೀಸ್ ನ ಶುರು ಮಾಡ್ತಾ ಇದೀವಿ. ಸೊ ಅಲ್ಲಿ ನಿಮ್ಗೆ ಪೂರ್ತಿ ಕತೆ ಗೊತ್ತಾಗುತ್ತೆ. ಇದು ಬೇರೆ ರಾಮಾಯಣದಲ್ಲಿ ಏನಂದ್ರೆ ಶ್ರೀರಾಮನ ಅವತಾರದಲ್ಲಿ ಜಯ ವಿಜಯರ 2ನೇ ಜನ್ಮ ಆಗಿರುತ್ತಲ್ಲ, ಹಾಗಾಗಿ ಇದಿಷ್ಟನ್ನ ನಾವು ಇಲ್ಲಿ ತಗೊಳ್ಬಹುದು. ಇನ್ನೊಂದು ರಾಮಾಯಣದಲ್ಲಿ ಇದೆಲ್ಲ ಬರೋದು ಇಲ್ಲ, ಅದು ರಾಮನ ಕತೆ. ಅಲ್ಲೇನು ಅಂತಂದ್ರೆ ಅವ್ನ್ ಸೀತೆ ಅಬ್ಡಕ್ಟ್ ಮಾಡೋ ಟೈಮ್ಗೆನೆ ರಾವಣನ ಇದು ಅಂದ್ರೆ ಅದು ಹಿಂದಿನ ಕತೆ ಎಲ್ಲ ಆಮೇಲೆ ಉತ್ತರಾಖಂಡದಲ್ಲಿ ಸೇರ್ಸಿದಾರೆ ಹೊರತು ಮೇನ್ ರಾಮಾಯಣ 6 ಕಾಂಡದಲ್ಲಿ ಅದು ಬರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ರಾಮಾಯಣ ನಡೆಯುತ್ತೆ. ಅವನ್ ಸೀತೆನ ಅಪಹರಣ ಮಾಡ್ತಾನೆ. ರಾಮ ವಾನರ ಸೇನೆ ಜೊತೆಗೆ ಹೋಗಿ ಅಲ್ಲಿ ಅವನ್ನ ಸಂಹಾರ ಮಾಡ್ತಾರೆ. ಇಬ್ರುನು, ರಾವಣ ಮತ್ತೆ ಕುಂಭಕರ್ಣನ ಅಲ್ಲಿ ಸಂಹಾರ ಮಾಡ್ತಾನೆ. ನಂತರ ಅಲ್ಲಿ ಏನು ಲಂಕೆಗೆ ವಿಭೀಷಣ ರಾಜ ಆಗ್ತಾನೆ. ವಿಭೀಷಣ ರಾಜ ಆಗ್ತಾನೆ. ಅಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಈ ರಾಮನಿಗೆ ವಿಶ್ವಾಮಿತ್ರರಿಂದ ದಿವ್ಯಾಸ್ತ್ರಗಳೆಲ್ಲ ಸಿಕ್ಕಿರುತ್ತೆ. ಐ ಥಿಂಕ್ ಕುಂಭಕರ್ಣನ್ ಸಾಯಿಸಕ್ಕೆ ಇಂದ್ರಾಸ್ತ್ರನ ಪ್ರಯೋಗ ಮಾಡ್ತಾನೆ ರಾಮ. ರಾವಣನ್ ಸಾಯಿಸಕ್ಕೆ ಬ್ರಹ್ಮಾಸ್ತ್ರನೇ ಪ್ರಯೋಗ ಮಾಡ್ತಾನೆ. ಯಾಕೆಂದ್ರೆ ಬ್ರಹ್ಮನಿಂದನೇ ವರ ಸಿಕ್ಕಿರುತ್ತೆ. ಆಮೇಲೆ ಇರೋ ಅಸ್ತ್ರಗಳೆಲ್ಲ ಅದು ಪವರ್ಫುಲ್ ಬ್ರಹ್ಮಾಸ್ತ್ರ. ಸೊ ಹಂಗಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ನಾವ್ ಈ ಅಸ್ತ್ರಗಳ ಬಗ್ಗೆನೆ ಒಂದ್ಸತಿ ಮಾತಾಡ್ಬೋದು ಅನ್ಸತ್ತೆ. ವಿಧವಾದ ಅಸ್ತ್ರಗಳಿದೆ, ತುಂಬಾ ಕೇಳಿರ್ತೀವಿ ಅಸ್ತ್ರಗಳ ಬಗ್ಗೆ. ಅಸ್ತ್ರ ಅಂದ್ರೆ ಏನು ಅಂತ ಒಂದು ಪಾಡ್ಕಾಸ್ಟ್ ಮಾಡೋಣ, ಖಂಡಿತ ಮಾಡೋಣ. ಸೊ ಅಲ್ಲಿ ಯುದ್ಧದಲ್ಲಿ ಅವರಿಬ್ರು
ರಾಮ ಅಂದ್ರೆ ವಿಷ್ಣುವಿನ ಕೈಯಲ್ಲಿ ಹ್ಮ್ ಜಯ ವಿಜಯರ ಎರಡನೇ ಎರಡನೇ ಇದು ಜನ್ಮ ಜನ್ಮ ಅಲ್ಲಿ ಮುಕ್ತಾಯ ಮುಕ್ತಾಯ ಆಗುತ್ತೆ. ಆಗತ್ತೆ. ಸೊ ಇದು ರಾಮನ ಅವತಾರ ಅಂತ ಬಂದಾಗ ಕತೆ. ಹ್ಮ್ ಬಟ್ ರಾಮಾಯಣ ಅದರ ಮೌಲ್ಯಗಳು ಅದು ಬೇರೆ ಇದೆ, ಅದು ಬೇರೆ ಮಾತಾಡೋಣ. ಸೊ ವಿಷ್ಣು ಶ್ರೀರಾಮನ ಅವತಾರದಲ್ಲಿ ಬಂದಿದ್ದು ಒಂದು ಮುಖ್ಯ ಕಾರಣ ಜಯ ವಿಜಯರನ್ನ ಸಂಹಾರ ಮಾಡೋದು. ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ಅವತಾರ ಬಂದು ಶ್ರೀಕೃಷ್ಣನ ಅವತಾರ. ಐ ಥಿಂಕ್ ಜನರಿಗೆ ತುಂಬಾ ಪ್ರಿಯವಾದಂತದ್ದು ಅಂತಾನೆ ಹೇಳ್ಬೋದು, ಪ್ರಿಯವಾದಂತ ಅವತಾರ ಅಂತಾನೆ ಹೇಳ್ಬಹುದು. ಸೊ ಶ್ರೀಕೃಷ್ಣ ಅವತಾರ 8ನೇ ಅವತಾರ, ಇದ್ರ ಬಗ್ಗೆ ನಾವೇನ್ ತಿಳ್ಕೊಳ್ಬಹುದು? 8ನೇ ಅವತಾರ ಶ್ರೀಕೃಷ್ಣನ ಅವತಾರ ಅಂದ್ರೆ ಜನರಿಗೆ ಪ್ರಿಯವಾದದ್ದು ಅಂದ್ರಲ್ಲ, ಏನಕ್ಕೆ ಅಂದ್ರೆ ಇದು ರೀಸೆಂಟ್ ಅವತಾರ ನಮ್ಮ ಹಿಂದೂ ಧರ್ಮದಲ್ಲಿ. ನಂತರದಲ್ಲಿ ಬುದ್ಧ ಅವತಾರ ಆಗಿದೆ, ಅದ್ ನಂತರ ಮಾತಾಡ್ತೀನಿ. ಆದ್ರೂ ಅದು ಅದೇ ಆದ ಒಂದು ಸಪರೇಟ್ ಸೆಕ್ಟ್ ಆಗೋಗಿತ್ತು. ನಮ್ಮ ಹಿಂದೂ ಧರ್ಮದಲ್ಲಿ ಇದು ರೀಸೆಂಟ್ ಅವತಾರ ಶ್ರೀಕೃಷ್ಣ, ನಂತರ ಶ್ರೀರಾಮ. ಅಂದ್ರೆ ಅದಕ್ಕಿಂತ ರೀಸೆಂಟ್ ಅಂದ್ರೆ ಶ್ರೀರಾಮ. ಹಾಗಾಗಿ ಶ್ರೀಕೃಷ್ಣನ ಮೇಲೆ ತುಂಬಾ ಒಂದು ಪ್ರೀತಿ. ಇನ್ನೊಂದು ನಮ್ಗೆ ರಾಮಾಯಣ ನಡೆದು ತುಂಬಾ ವರ್ಷ ಆಗಿದೆ, ಬಟ್ ಅದೇ ರೀಸೆಂಟ್ ಅಂದ್ರೆ ನಮ್ದೇ ಮಹಾಯುಗದಲ್ಲಿ ಆಗ್ಯದ. ಇದೇ ಮಹಾಯುಗದಲ್ಲಿ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಅಲ್ಲ, ಇದೇ ಮಹಾಯುಗದಲ್ಲಿ ಮಹಾಭಾರತ ಆಗಿರೋದು, ಅಂದ್ರೆ ಶ್ರೀಕೃಷ್ಣ ಅವತಾರ ಆಗಿರೋದು. ಹೌದು. ಹಾಗಾಗಿ ಅದೊಂದು ಪ್ರಿಯವಾದ. ಇನ್ನೊಂದು ನಮ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಅಂದ್ರೆ ಈ ಮಹಾಯುಗದಲ್ಲೇ ನಡೆದಿರೋದ್ರಿಂದ ನಾವು ಆ ಡಿಸೆಂಡೆಂಟ್ ಅಥವಾ ಇದರಿಂದಾನೇ ಬೆಳೆಸ್ಕೊಂಡ್ ಬಂದಿದೀವಿ, ಅಲ್ಲಿಂದಾನೇ ಬಂದಿದೀವಿ. ನಮ್ಮ ಪೂರ್ವಜರು ಅಥವಾ ನಮ್ಮ ವಂಶ ಅಲ್ಲಿಂದಾನೇ ಬಂದಿರೋದು ಅನ್ನೋದೊಂದಿದೆ. ರಾಮನ ಇವರು ಇದಾರೆ, ಅವರ ವಂಶದವರು, ಅವ್ರ ಕುಲದವರು ಇದಾರೆ. ಬಟ್ ಕೃಷ್ಣನ್ ಮೇಲೆ ಅದೊಂದಿದು. ಇನ್ನೊಂದು ರೀಸೆಂಟ್ ಆಗಿರೋದ್ರಿಂದ ಅವರ ಲೀಲೆಗಳು ಇದೆಲ್ಲ ಎಲ್ರಿಗೂ ಚಿರಪರಿಚಿತ, ಎಲ್ರಿಗೂ ಗೊತ್ತಿದೆ. ಹಂಗೇನಿಲ್ಲ, ನಾವಿವಾಗ ಸತ್ಯುಗದಲ್ಲಿ ನಡೆದಿರೋ ಚಾಮುಂಡೇಶ್ವರಿ ದೇವಿ ಎಲ್ರನ್ನು ಪೂಜಿಸ್ತೀವಿ, ಬಟ್ ಅವತಾರಗಳಲ್ಲಿ ಇದು ಎಲ್ರಿಗೂ ಪ್ರಿಯವಾದದ್ದು. ಅದೊಂದ್ ಕಾರಣ. ಇನ್ನೊಂದು ಶ್ರೀಕೃಷ್ಣ ಸಂಪೂರ್ಣ ಅವತಾರ. ಮಹಾವಿಷ್ಣು, ನಾನೇ ಮಹಾವಿಷ್ಣು ಅಂತ ಗೊತ್ತಿದ್ದಿದ್ದು ಅವತಾರ, ಯಾಕೆಂದ್ರೆ ಅದು ಅಗತ್ಯ ಇತ್ತು. ಹಾಗಾಗಿ ಎಲ್ರಿಗೂ ಜನ ಭಕ್ತಿಯ ಇದ್ರಲ್ಲಿ. ನಾನು ಅದನ್ನೇ ಕೇಳ್ಬೇಕಂತಿದ್ದೆ, ಇಲ್ಲಿ ಸಂಪೂರ್ಣ ಅವತಾರ ಏಕೆ ಬಂತು? ಯಾಕೆಂದ್ರೆ ಹಿಂದಿನ ಯಾವ ಅವತಾರ, ಈಗ ಶ್ರೀರಾಮಂದು ತಗೊಂಡ್ರು ತುಂಬಾ ದೊಡ್ಡ ಅವ್ರದ್ದು ಲೈಫ್ ಸ್ಟೋರಿ ನಾವು ನೋಡಿದಾಗ ಅಲ್ಲಿ ಸಂಪೂರ್ಣ ಅವತಾರ ಇರ್ಲಿಲ್ಲ, ಆದ್ರೆ ಹಿಂದಿನ ಅವತಾರಗಳು ಇರ್ಲಿಲ್ಲ. ಬಟ್ ಶ್ರೀಕೃಷ್ಣನೇ ಯಾಕೆ ಸಂಪೂರ್ಣ ಅವತಾರ ಅನ್ನೋದು ಕೇಳ್ಬೇಕು. ಅವತಾರಗಳಲ್ಲಿ ಸಂಪೂರ್ಣ ಅವತಾರ ಅನ್ನೋದು ಫಸ್ಟ್ ಅದು ಇನ್ನೊಂದು ಇದಿದೆ. ವಿಷ್ಣುವಿನ ಶಕ್ತಿ 100% ಅಂತ ಇಟ್ಕೊಂಡ್ರೆ, ಮತ್ಸ್ಯಾವತಾರದಲ್ಲಿ ಒಂದು 10% ಅಷ್ಟೇ ವಿಷ್ಣುವಿನ ಶಕ್ತಿ ಯೂಸ್ ಆಯ್ತು. ಕೂರ್ಮಾವತಾರದಲ್ಲಿ ಒಂದಿಷ್ಟು % ಯೂಸ್ ಆಯ್ತು. ಕೆಲವರು ಹೇಳ್ತಾರೆ ಪರಶುರಾಮ ಅವತಾರದಲ್ಲಿ ಕೇವಲ 5% ಅಷ್ಟೇ ಯೂಸ್ ಆಯ್ತು. ಅಷ್ಟು ಇದಾದ್ರುನು ಅವರಿಗೆ ಎಂಟೈರ್ ವಿಷ್ಣುವಿನ ಶಕ್ತಿಯಲ್ಲಿ ಬರೀ ಒಂದು 5 ಭಾಗ ಅಷ್ಟು ಶಕ್ತಿ ಕೊಟ್ರು. ಅದರಲ್ಲಿ ಅವ್ರಷ್ಟೇ ಎಲ್ಲ 21 ಸರಿ ಕ್ಷತ್ರ. ರಾಮನು ಅಷ್ಟೇ ಪೂರ್ಣ ಅವತಾರ, ಬಟ್ ತಾನು ವಿಷ್ಣು ಅನ್ನೋದೇ ಗೊತ್ತಿರ್ಲಿಲ್ಲ. ಆದ್ರೆ ಕೃಷ್ಣ ಅಂದ್ರೆ ಅವ್ರು 100% ವಿಷ್ಣುವಿಗೆ 100% ಶಕ್ತಿ ಫುಲ್ ಕೃಷ್ಣನಲ್ಲೂ ಇತ್ತು ಅಂತ. ಅದು ಸಂಪೂರ್ಣ ಅವತಾರದ ಅರ್ಥ. ಸೊ ಇಲ್ಲೇನೋ ಸ್ಪೆಷಲ್ ಇದಕ್ಕೋಸ್ಕರ ಸಂಪೂರ್ಣ ಅವತಾರ ಆಗಿಲ್ಲ. ಈ ಅವತಾರದಲ್ಲಿ ವಿಷ್ಣುವೇ ಸ್ವತಃ ಭೂಮಿಗೆ ಸ್ವತಃ ವಿಷ್ಣುವಾಗಿ ಬಂದಿದ್ದು. ಹೆಸರು ಕೃಷ್ಣ ಅಂತ, ವಿಷ್ಣು ಬೇರೆದ್ರಲ್ಲಿ ಆತನ ಒಂದು ಅಂಶ ಅಥವಾ ಅದರ ಅಗತ್ಯತೆಗೆ ತಕ್ಕಂತೆ. ಈಗ ಒಂದು ಪರ್ವತನ ಎತ್ತಿ ಹಿಂಗ್ ನಿಂತ್ಕೋಬೇಕು ಅಂದ್ರೆ ಕೂರ್ಮಾವತಾರದಲ್ಲಿ ವಿಷ್ಣುವಿನ 1% ಶಕ್ತಿ ಸಾಕು ಅಲ್ವಾ? ಒಬ್ಬ ರಾಕ್ಷಸನ್ ಮಾತ್ರ ಸಂಹಾರ ಮಾಡ್ಬೇಕು ಅಂತ ವರಾಹ ಅವತಾರ ತೆಗ್ದಿದ್ರೆ, ಭೂಮಿನ ಎತ್ತಬೇಕು ಅಂದ್ರೆ ಭೂಮಿನೇ ಎತ್ತಿದ್ದಾರೆ. ಎಲ್ಲಿಂದ? ಸಮುದ್ರದೊಳಗೆ ಇದ್ದಿದ್ ನೀರಿನಿಂದ ಭೂಮಿ ಎತ್ತಿದ್ದಾರೆ ಅಂತಂದ್ರೆ ವಿಷ್ಣುವಿನ ಒಂದು 20% ಶಕ್ತಿ ಸಾಕು. ಯಾಕೆಂದ್ರೆ ವಿಷ್ಣುನ ನಾವು ಎಂಟೈರ್ ಸ್ಪೇಸ್ ನೆಲ್ಲ ಹೊಟ್ಟೆಲಿ ಇಟ್ಕೊಂಡಿರೋರು ಅಂತ ನಾವು ಎಂಟೈರ್ ಗ್ಯಾಲಾಕ್ಸಿಸ್ ಅಂತ ಅನ್ಕೊಂಡಿದೀವಿ. ಆ ಲೆಕ್ಕದಲ್ಲಿ ಕೃಷ್ಣನಿಗೆ ಅಂದ್ರೆ ವಿಷ್ಣುವೇ ಸ್ವಯಂ ಕೃಷ್ಣನಾಗಿ ಬಂದಿದ್ದ ಅನ್ನೋ ಅರ್ಥದಲ್ಲಿ ಇದು ಸಂಪೂರ್ಣ ಅವತಾರ ಅಂತೀವಿ.
ಒಂದ್ ಸ್ಪೆಸಿಫಿಕ್ ಕಾರಣಕ್ಕೋಸ್ಕರ ಸಂಪೂರ್ಣ ಅವತಾರ ತೆಗೆದಿದ ಅಂತಲ್ಲ. ಇದೊಂದ್ ಸ್ವಲ್ಪ ಆ ರೀತಿ ಯೋಚನೆ ಮಾಡ್ಬೇಕು. ಸೊ ಇದು ಸಂಪೂರ್ಣ ಅವತಾರ ನೀವೇನ್ ಕೇಳಿದ್ರಿ ಅದು ಈಗ ಅರ್ಥ ಆಯ್ತು ಅನ್ಕೊಂತೀನಿ. ಇವತ್ತಿನ ಎಪಿಸೋಡ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಎಪಿಸೋಡ್ನಲ್ಲಿ ಅವತಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.